ಎಷ್ಟೋ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು ಬಿದ್ದಿದ್ದಾರೆ, ನಮ್ಮ ಕಣ್ಮುಂದೆ ಬಿದ್ದಿದ್ದಾರೆ. ಈಗ ನಮ್ಮ ಸರ್ಕಾರ ಹೆಂಗಾಗಿದೆ ಅಂದ್ರೆ ಅವ್ರು ಮಾಡ್ದಂಗೆ ನಾವು ಹೋಗ್ಬೇಕು. ವೀಲು ಅಲ್ಲಾಡುತ್ತೆ. ಈಗ ನಮ್ಗೆ ಆಟೋನೇ ತೊಳಿ ಓಡಿಸ್ತೀವಿ ನೋಡಿ, ಒಂಥರ ಶೇಕಿಂಗ್ ಆಗ್ತಾ ಇರ್ತದೆ. ಯಾವ್ದು ಹಳೆ ಮಿಷಿನರಿ ತಂದು ನೋಡಿ ಅಲ್ಲೇ ನಿಲ್ಸಿದ್ದಾರೆ. ತುಮಕೂರಿಗರಿಗೆ ಸಂಕಷ್ಟ ತಂದ ವೈಟ್ ಟಾಪಿಂಗ್ ಕಾಮಗಾರಿ. ಬಟವಾಡಿಯಿಂದ ಮಲ್ಲಸಂದ್ರದವರೆಗೂ ವೈಟ್ ಟ್ಯಾಪಿಂಗ್. ಆಮೆಗತಿಯಲ್ಲಿ ಕಾಮಗಾರಿ, ಜೀವ ಭಯದಲ್ಲಿ ಸವಾರರ ಓಡಾಟ. ತುಮಕೂರು ನಗರದ ಬಟವಾಡಿಯಿಂದ ಮಲ್ಲಸಂದ್ರದವರೆಗೂ ಸುಮಾರು 12 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಏಪ್ರಿಲ್ 31ರಿಂದ ಆರಂಭವಾಗಿದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಹೆಗ್ಗೆರೆ ಮಲ್ಲಸಂದ್ರ ನಡುವೆ ಇದ್ದ ದ್ವಿಪಥ ರಸ್ತೆಯನ್ನ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇದರ ಭಾಗವಾಗಿ ಏಪ್ರಿಲ್ 31ರಿಂದ ತುಮಕೂರು ನಗರದ ಹೃದಯ ಭಾಗವಾಗಿರುವ ಬಿಎಚ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಆದರೆ ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ತುಮಕೂರು ನಗರದ ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಿಂದ ಸಿದ್ದಗಂಗಾ ಕಾಲೇಜುವರೆಗೆ ರಸ್ತೆಯಾಗಿದ್ದು ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ ಸುಮಾರು 1 ತಿಂಗಳಿನಿಂದ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಈ ರಸ್ತೆಯಲ್ಲಿ ಪ್ರಯಾಣಿಸುವ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಚೆನ್ನಾಗಿದ್ದ ರಸ್ತೆಯನ್ನ ಅರ್ಧಂಬರ್ಧವಾಗಿ ಅಗೆದು ಬಿಟ್ಟಿರೋದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಏಪ್ರಿಲ್ ತಿಂಗಳ ಅಂತ್ಯದ ವೇಳೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭವಾಗಿತ್ತು. ಆದರೆ ಸಾಧನಾ ಸಮಾವೇಶಕ್ಕೆ ಆಗಿನ ಸಿಎಂ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಮುಖ್ಯಮಂತ್ರಿ ಭೇಟಿ ಮುಗಿದು 1 ತಿಂಗಳು ಸಮೀಪಿಸ್ತಾ ಇದ್ರೂ ಕೂಡ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಪುನಾರಂಭವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆಯಲ್ಲಿ ಟೂ ವೀಲರ್ ಎಷ್ಟೋ ಜನ ಬಿದ್ದೋಗಿದ್ದಾರೆ. ಇದು ಆಗದು ಸುಮಾರು ದಿವಸ ಆಯ್ತು, ಇದನ್ನು ರೆಡಿ ಮಾಡಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಬಂದು ಹೋದ್ರು, ಸಿದ್ದರಾಮಯ್ಯನವ್ರು ಬಂದಿದ್ರು, ಆ ಕ್ಷಣನೂ ರೆಡಿ ಮಾಡಲಿಲ್ಲ. ಈ ಥರ ಆದರೆ ತುಂಬ ಕಷ್ಟ ಆಗ್ತಾ ಇದೆ. ಎಷ್ಟೋ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು ಬಿದ್ದಿದ್ದಾರೆ, ನಮ್ಮ ಕಣ್ಮುಂದೆ ಬಿದ್ದಿದ್ದಾರೆ. ನೋಡ್ಕೊಂಡು ಆದಷ್ಟು ಬೇಗ ಈ ರೋಡ್ ರಿಪೇರಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದು ನಾವು ಏನು ಈಗ ಹೇಳೋ ಪರಿಸ್ಥಿತಿಲಿಲ್ಲ. ಈಗ ನಮ್ಮ ಸರ್ಕಾರ ಹೆಂಗಾಗಿದೆ ಅಂದರೆ ಅವ್ರು ಮಾಡ್ದಂಗೆ ನಾವು ಹೋಗ್ಬೇಕು. ಕೆಲವೊಂದ್ ಕಡೆ ಕಾಮಗಾರಿ ಮಿಷನರಿಗಳು ಕಿಟ್ಟೋಗಿದ್ದಾವೆ, ಅವಾಗ ನಿಲ್ಸಿದ್ವು ಅಂತ ಹೇಳ್ತಾವ್ರೆ. ಈಗ ನೆಪ ಕೊಡ್ತಾವ್ರೆ, ಏನು ಹೇಳ್ತಾರೆ ಅದಕ್ಕೆ? ಕಾಮಗಾರಿ ಅಂದರೆ ಅದು ನೋಡ್ಕೊಂಡು ಇವರು ರೆಡಿ ಮಾಡ್ಕೋಬೇಕು. ಸುಮ್ಮನೆ ತಂದ್ಬಿಟ್ಟು ಯಾವುದೋ ಹಳೆ ಮಿಷಿನರಿ ತಂದು ನೋಡಿ ಅಲ್ಲೇ ನಿಲ್ಸಿದ್ದಾರೆ. ಆ ಥರ ತಂದು ಮಾಡ್ತೀವಿ ಅಂದರೆ ಆಗಲ್ಲ. ಒಳ್ಳೆ ಮಿಷಿನರಿ ಇರಬೇಕು, ಕಿತ್ತಾಕಿದ್ರೆ ಅಟ್ಲೀಸ್ಟ್ ರೋಡ್ ರೆಡಿ ಮಾಡಬೇಕು, ಹೋಗ್ಬಾರ್ದು. ಎಷ್ಟೋ ಜನಕ್ಕೆ ವೀಲು ಅಲ್ಲಾಡುತ್ತೆ. ಈಗ ನಮ್ಗೆ ಆಟೋನೇ ತೊಳಿ ಓಡಿಸ್ತೀವಿ ನೋಡಿ, ಒಂಥರ ಶೇಕಿಂಗ್ ಆಗ್ತಾ ಇರ್ತದೆ. ಈಗ ಬೇರಿಂಗ್ ಎಲ್ಲ ಹೋಗಿರ್ತವೆ, ಏನೋ ಹಳೆ ಗಾಡಿ ಓಡ್ತಾ ಇರ್ತದೆ. ಅದು ಅಕಸ್ಮಾತ್ ನೋಡ್ಕೊಂಡು ನಾವು ಇದು ಮಾಡಬೇಕು. ಇನ್ನು ವೈಟ್ ಟ್ಯಾಪಿಂಗ್ ಕಾಮಗಾರಿ ವಿಳಂಬಕ್ಕೆ ಯಂತ್ರಗಳು ಕೆಟ್ಟು ನಿಂತಿವೆ ಎಂಬ ಕಾರಣವನ್ನ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ನೀಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ರಸ್ತೆ ಮಾರ್ಗವನ್ನ ಕೂಡ ಬದಲಾಯಿಸಲಾಗಿತ್ತು. ಆದರೆ ಈಗ ಕಾಮಗಾರಿ ಸರಿಯಾಗಿ ಆರಂಭವಾಗದ ಹಿನ್ನೆಲೆ ನಿತ್ಯ ಇದೇ ಮಾರ್ಗದಲ್ಲಿ ಸಾವಿರಾರು ಮಂದಿ ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿರುವ ಗುಂಡಿಗಳು, ಕಲ್ಲುಗಳು ಹಾಗೂ ಅಗೆದ ಭಾಗಗಳಿಂದಾಗಿ ಅಪಘಾತದ ಭೀತಿಯಲ್ಲಿ ಸಂಚರಿಸುವಂತಾಗಿದೆ. ಕಳೆದ 1 ತಿಂಗಳಲ್ಲಿಯೇ ಹಲವರು ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಾರೆ. ಓಡಿಸೋಕೆ ತುಂಬ ಪ್ರಾಬ್ಲಮ್ ಆಗ್ತಾ ಐತೆ. ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಎಷ್ಟು 2 ತಿಂಗಳಾಯಿತು ಈ ಥರ ಇದು ಮಾಡಿ, ಇನ್ನೂ ರೆಡಿನೇ ಮಾಡ್ತಾ ಇಲ್ಲ. ಈಗ ಬೈಕಲ್ಲಿ ಬರುವಾಗ ಏನೆಲ್ಲ ಯಾವ ರೀತಿ ಅನುಭವ ಆಗುತ್ತೆ? ವೈಬ್ರೇಟ್ ಆಗ್ತಾ ಐತೆ ಗಾಡಿ. ಎಲ್ಲಿ ಕಾರನ್ನ ಬರ್ತಾ ಐತೆ, ಎಲ್ಲಿ ಟಚ್ ಮಾಡಿದ್ರೆ ಎದುರುಗೊಂಡು ಬರಬೇಕು. ಇನ್ನು ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ಮತ್ತಷ್ಟು ವಿಳಂಬವಾದರೆ ಸಂಚಾರ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತು ಕಾಮಗಾರಿಯನ್ನ ವೇಗಗೊಳಿಸುವ ಮೂಲಕ
ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ತುಮಕೂರು ನಗರದ BH ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿ ಹಾಮೆಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಹಾಮೆಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಸಂಕಷ್ಟ ತಂದೊಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸ್ವಾಮೀಜಿ ಸರ್ಕಲ್ನ BH ರಸ್ತೆಯಲ್ಲಿ ಈಗ ಅರ್ಧಕ್ಕೆ ಹಗಿದು ಅಧಿಕಾರಿಗಳು ಹೋಗಿರುವಂಥದ್ದು. ಹಾಗಾಗಿ ಬೈಕ್ ಸವಾರರು ಅಧಿಕಾರಿಗಳಿಗೆ ಶಾಪ ಆಗ್ತಾ ಇರುವಂಥದ್ದು. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಏನು ಏಪ್ರಿಲ್ ಅಂತ್ಯದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಆದರೆ ವೈಟ್ ಟಾಪಿಂಗ್ ಕಾಮಗಾರಿ ಮಾಡಬೇಕು ಅಂತ ಏನು ಬಟ್ವಾಡಿಯಿಂದ ಮಲ್ಸಂದ್ರವರೆಗೆ ಈಗಾಗಲೇ ಟೆಂಡರ್ ಆಗಿ ಈಗ ಕಾಮಗಾರಿ ಕೂಡ ಏಪ್ರಿಲ್ನಲ್ಲಿ ಶುರುವಾಗಿರುವಂಥದ್ದು. ಆದರೆ ಏನು ಸ್ವಾಮೀಜಿ ಸರ್ಕಲ್ನಿಂದ ಏನು ಸಿದ್ಧಗಂಗಾ BEd ಕಾಲೇಜ್ ಇದೆ ಅಲ್ಲಿವರೆಗೂ ಅರ್ಧ BH ರಸ್ತೆಯ ಒಂದು ಭಾಗದ ರಸ್ತೆಯನ್ನು ಅರ್ಧಕ್ಕೆ ಈಗ ಹಗಿದು ಬಿಟ್ಟಿರುವಂಥದ್ದು. ಹಾಗಾಗಿ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಬೈಕ್ ಸವಾರರು ನೋಡ್ತಾ ಇರ್ಬೋದು, ಅರ್ಧಕ್ಕೆ ಕಾಮಗಾರಿ ಹಗಿದು ಬಿಟ್ಟಿರುವಂಥ ಬೈಕ್ ಸವಾರರು ನಿಜಕ್ಕೂ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಬಟ್ವಾಡಿಯಿಂದ ಮಲ್ಸಂದ್ರವರೆಗೆ 12 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನು ಸಾಧನಾ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಹಾಗಾಗಿ ಈ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಯಿತು. ಮುಖ್ಯಮಂತ್ರಿಗಳು ಬಂದು ಅಲ್ಲೇ ಒಂದು ತಿಂಗಳಾದರೂ ಕೂಡ ಈ ಕಾಮಗಾರಿ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ ಅಂತಲೇ ಹೇಳ್ಬೋದು. ಅಧಿಕಾರಿಗಳನ್ನು ಕೇಳಿದ್ರೆ ಇಲ್ಲಿರುವಂಥ ಮಿಷನರಿಗಳು ಕೆಟ್ಟೋಗಿದ್ದಾವೆ ಅಂತ ಈಗ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ವೈಟ್ ಟಾಪಿಂಗ್ ಕಾಮಗಾರಿ ಅರ್ಧಕ್ಕೆ ಆಗಿರೋದ್ರಿಂದ ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಇದೇ ರಸ್ತೆಯಲ್ಲಿ ನೋಡ್ತಾರೆ, ಬೇರೆ ಮಾರ್ಗ ಕೂಡ ಇಲ್ಲಿನ ಅಧಿಕಾರಿಗಳು ಕಲ್ಪಿಸಿಲ್ಲ, ಯಾವುದೇ ಡೈವರ್ಷನ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿನ ವಾಹನ ಸವಾರರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಸಾವಿರಾರು ವಾಹನಗಳು ಈ BH ರಸ್ತೆ ಮುಖಾಂತರ ಓಡಾಡ್ತವೆ. ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ ಅಂತ ನೋಡ್ತಾ ಇರ್ಬೋದು. ರಸ್ತೆ ಈಗ ಅರ್ಧಕ್ಕೆ ಹಗಿದಿರುವಂಥದ್ದು. ಸಂಪೂರ್ಣವಾಗಿ ವೈಟ್ ಟಾಪಿಂಗ್ ಕಾಮಗಾರಿನೂ ಮಾಡ್ತಾ ಇಲ್ಲ. ಈ ರಸ್ತೆಯನ್ನು ಡಿವೈಡರ್ ಹಾಕಿ ಬೇರೆ ಕಡೆ ವಾಹನ ಸವಾರನ್ನು ಕೂಡ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಲ್ಲ ಅಮಾಯಕ ಜೀವಗಳು ಇಲ್ಲಿ ಬಲಿಯಾಗುತ್ತೆ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿನ ಕಾಮಗಾರಿ ಏನಿದೆ ಇದನ್ನು ಪ್ರಾರಂಭಿಸಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.